ಮಾತನಾಡ್ತಾ ಇದ್ವಿ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಏನೆಲ್ಲ ಆಯ್ತು ಅಂತ. ಇದೀಗ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ ನಟ ದರ್ಶನ್. ದರ್ಶನ್ ಅಂಡ್ ಗ್ಯಾಂಗ್ ಕೋರ್ಟ್ಗೆ ಕರೆ ತಂದಿದೆ ಖಾಕಿ ಪಡೆ. ಪಟ್ಟಣಗೆರೆ ಶೆಡ್ ನಲ್ಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಅಪರಾಧಿಗಳ ವಿಶೇಷ ಕೋರ್ಟ್ಗೆ ಕರೆ ತಂದಿದೆ ಖಾಕಿ. 13 ಮಂದಿ ಆರೋಪಿಗಳನ್ನ ಕೋರ್ಟ್ಗೆ ಕರೆ ತಂದಿದ್ದಾರೆ ಪೊಲೀಸರು. ದರ್ಶನ್ ಮತ್ತು ಗ್ಯಾಂಗ್ ಕೋರ್ಟ್ಗೆ ಕರೆ ತಂದಿದೆ ಖಾಕಿ ಪಡೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ಗೆ ಕರೆ ತಂದಿದ್ದಾರೆ. ಇದೀಗ ವಿಶ್ವನಾಥ್ ಸಿ ಗೌಡರ್ ಮುಂದೆ ಹಾಜರುಪಡಿಸುತ್ತಾರೆ. 13 ಮಂದಿ ಆರೋಪಿಗಳನ್ನ ಕೋರ್ಟ್ಗೆ ಕರೆ ತಂದಿದ್ದಾರೆ. ಈಗ ಸಿಗ್ತಾ ಇರುವಂತಹ ಮಾಹಿತಿ ಅಂದ್ರೆ ಕೋರ್ಟ್ ಸಮಯ ಮುಗಿತಾ ಬಂತು, ಜಡ್ಜ್ ಅಲ್ಲಿ ಇರಲ್ಲ ಅನ್ನುವಂತಹ ಕಾರಣಕ್ಕೆ ಕೋರಮಂಗಲದ ನಿವಾಸಕ್ಕೆ ಹಾಜರುಪಡಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಜಡ್ಜ್ ಇನ್ನೂ ಕೂಡ ಕೋರ್ಟ್ ಅಲ್ಲೇ ಇರೋದ್ರಿಂದಾಗಿ, ಅಲ್ಲೇ ಸಿಗ್ತೀನಿ ಅಂತ ಹೇಳಿರೋದ್ರಿಂದಾಗಿ ಕೋರ್ಟ್ಗೆನೆ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಇದು. ದರ್ಶನ್ ಮತ್ತೆ ಗ್ಯಾಂಗ್ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಜಡ್ಜ್ ಮುಂದೆ ಹಾಜರುಪಡಿಸಿ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಳ್ತಾರೆ. ಸೊ ಮಾತನಾಡೋಣ. ಯತೀಶ್ ಡೆಸ್ಕ್ ಲೈವ್ ನಲ್ಲಿ ಇದ್ರು, ಸಾಕಷ್ಟು ಮಾಹಿತಿಯನ್ನ ಹೊರ ಹಾಕ್ತಾ ಇದ್ರು ಈ ಕೊಲೆ ಕೇಸ್ ಬಗ್ಗೆ. ಜೊತೆಗೆ ದರ್ಶನ್ ಹೆಸರು ತಳುಕು ಹಾಕಿಕೊಂಡ ಇಂಚಿಂಚು ವಿಚಾರದ ಬಗ್ಗೆ ಹೇಳ್ತಾ ಇದ್ರಿ ಯತೀಶ್, ಮುಂದುವರಿಸಿ. ಸೊ ಈಗ ಹೇಗೆ ಇದು ಅರೆಸ್ಟ್ ಆಗ್ತಾರೆ ಅಂತಂದ್ರೆ ಕೇವಲ ಅದೇ ಹೇಳಿದಾಗೆ ಅವ್ರನ್ನ ಮಿಡ್ ನೈಟ್ ಏನಂತಂದ್ರೆ ಮಿಡ್ ನೈಟ್ ವರೆಗೂ ಕೂಡ ಚಿತ್ರ ಹಿಂಸೆನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಹೊರಗಡೆ ಬಂದಿದೆ. ಅವರಿಗೆ ಆ ಒಂದು ಮಿಡ್ ನೈಟ್ ಹಿಂಸೆ ಕೊಡ್ಬೇಕಾದ್ರೆ ಕೂಡ ಇವರು ಕುಟ್ಕೊಂಡು ಆ ಶೆಡ್ ನಲ್ಲಿ ಪಾರ್ಟಿಯನ್ನ ಮಾಡ್ಕೊಂಡು, ಎಣ್ಣೆ ಪಾರ್ಟಿ ಮಾಡ್ಕೊಂಡು ಅವನಿಗೆ ಎಣ್ಣೆ ಈ ಕಡೆ ಕುಡಿಯೋದು, ಆ ಕಡೆ ಹೋಗಿ ಹೊಡಿಯೋದು. ಸೊ ಈ ತರ ಮಾಡಿ ಅವನಿಗೆ ಚಿತ್ರ ಹಿಂಸೆ ಕೊಟ್ಟಿರುವಂತದ್ದು. ರಾಡಿಂದ ಹೊಡೆದಿದ್ದಾರೆ, ಅವನ ಕಿವಿಯನ್ನ ಕಚ್ಚಾಕಿದ್ದಾರೆ, ತುಟಿ ಬಾಯಿ ಏನಿದೆ ಅದೆಲ್ಲದೂ ಕೂಡ ಹೊಡೆದಾಕಿರೋದು. ಅವ್ರ ಮರ್ಮಕ್ಕೆ ಕೂಡ ಬಲವಾದ ಪೆಟ್ಟನ್ನು ಕೊಟ್ಟು ಅವನನ್ನ ಚಿತ್ರ ಹಿಂಸೆಯನ್ನು ಕೊಟ್ಟು ಆ ವ್ಯಕ್ತಿಯನ್ನ ಕೊಲೆ ಮಾಡಿರುವಂತದ್ದು ಘಟನೆ. ಆದ್ರೆ ಈ ಘಟನೆ ಆದ ನಂತರ ದರ್ಶನ್ ಅವ್ರನ್ನ ನೀಟಾಗಿ ಹ್ಯಾಂಡಲ್ ಮಾಡಿರೋದು ಪೊಲೀಸ್ ಅಧಿಕಾರಿಗಳು. ಏಕೆಂತಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ದರ್ಶನ್ ತಮಗೇನು ಸಂಬಂಧವೇ ಇಲ್ಲವೇ ಎನ್ನುವಂತೆ ಶೂಟಿಂಗ್ ನಲ್ಲಿ ಭಾಗಿಯಾಗಿರ್ತಾರೆ. ಏನು ಗೊತ್ತೇ ಇಲ್ಲ ಅನ್ನೋ ವಿಚಾರ ಇಟ್ಕೊಂಡು ಶೂಟಿಂಗ್ ಅಲ್ಲಿ ಆರಾಮಾಗಿ ಭಾಗಿಯಾಗಿರ್ತಾರೆ. ಅಲ್ಲಿ ಏನಿದೆ ಅವ್ರು ಉಳ್ಕೊಂಡಂತ ಹೋಟೆಲ್ ಆರಾಮಾಗಿ ನಿನ್ನೆ ಕೂಡ ಜಿಮ್ ಮಾಡಿಕೊಂಡು ಶೂಟಿಂಗ್ ಇರ್ತಾರೆ. ಇವತ್ತು ಕೂಡ ಬೆಳಿಗ್ಗೆ ಜಿಮ್ಮಿಗೆ ಹೋಗಿ ಜಿಮ್ಮಿಗೆ ಹೋಗಿರ್ತಾರೆ. ಬೆಳಿಗ್ಗೆ ಅಂದ್ರೆ 6 ಗಂಟೆ ಸಮಯಕ್ಕೆ ಜಿಮ್ಗೆ ಹೋಗಿರ್ತಾರೆ. ಆನಂತರ ಅಲ್ಲಿ ಆ ವ್ಯಕ್ತಿ ಹೇಳುವಂಥದ್ದು, ನಾವು ಹೋಗಿ ಮಾತಾಡ್ಸೋ ಸಮಯದಲ್ಲಿ ಅಲ್ಲಿ ಜಿಮ್ ಏನು ಬರ್ತಾನಲ್ಲ ವ್ಯಕ್ತಿಯನ್ನು ಮಾತಾಡ್ಸೋ ಸಮಯದಲ್ಲಿ ಬೆಳಿಗ್ಗೆ ಬಂದು ಜಿಮ್ ಮಾಡ್ಕೊಂಡು ಹೋದ್ರು, ಜೊತೆಗೆ ಒಂದು ಜ್ಯೂಸನ್ನ ಎತ್ಕೊಂಡು ಹೋದ್ರು ಅನ್ನೋ ಮಾತನ್ನ ಅವ್ರು ಹೇಳಿರುವಂಥದ್ದು. ಅಂದ್ರೆ ಇಷ್ಟೆಲ್ಲ ಆದ್ರೂ ಈ ವ್ಯಕ್ತಿ ಇಷ್ಟು ಆರಾಮಾಗಿದ್ರ ಅಥವಾ ಈ ಕೇಸ್ ನಮ್ಗೇನು ಬರೋದಿಲ್ಲ ಅಂತ ಆರಾಮಾಗಿ ಕೂತಿದ್ರಾ? ಸೊ ಅದು ಗೊತ್ತಿಲ್ಲ ಆಕ್ಚುಲಿ. ಬಟ್ ಪೊಲೀಸರು ಕೂಡ ಯಾವುದೇ ವ್ಯಕ್ತಿ ಅಂತ ನೋಡದೆ ಅವರನ್ನ ಅರೆಸ್ಟ್ ಮಾಡ್ಕೊಂಡೋಗಿ ತನಿಖೆಗಾಗಿ ಕರ್ಕೊಂಡ್ ಬಂದಾರೆ. ಇವತ್ತ ಬೆಳಿಗ್ಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಕರ್ಕೊಂಡು ಬಂದಂತಹ ಸಮಯದಲ್ಲಿ ನಮಗೆ ಇದೆಲ್ಲ ಮಾಹಿತಿಗಳು ನಿಧಾನವಾಗಿ ವಿಚಾರಣೆಗೆ ಬಂದಂಥದ್ದು ಪವಿತ್ರ. ಸೊ ಇದೇನಾಯ್ತು, ಸೊ ದರ್ಶನ್ ಅವರು ಬರಬೇಕಾದ್ರೆ ಒಂದು ಮಾತು ಹೇಳ್ಕೊ ಬರ್ತಾರೆ, ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನನ್ನನ್ನು ತಗ್ಲಾಕಕ್ಕೆ ನೋಡ್ತಾ ಇದ್ದಾರೆ ಅನ್ನೋ ಮಾತನ್ನ ಫಸ್ಟ್ ಹೇಳಿರ್ತಾರೆ. ಸೊ ಬೆಳಿಗ್ಗೆ 11 ಗಂಟೆಯಿಂದ ಹಿಡಿದು ಇವಾಗ ಏನಾಗ್ತಾ ಇದೆ, ಕೋರ್ಟಿಗೆ ಕರ್ಕೊಂಡು ಹೋಗೋರ್ಗೂ ಕೂಡ ದರ್ಶನ್ ಕೊಟ್ಟಂತ ಹೇಳಿಕೆ ಇಷ್ಟು, ನನಗೆ ಈ ವಿಚಾರಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಅಷ್ಟೇ ಹೇಳ್ತಿದ್ರೆ ಹೊರತು ಮತ್ತೆ ಯಾವುದೇ ವಿಚಾರನ ಬಾಯಿ ಬಿಡ್ತಿಲ್ಲ ಅಂತ ವಿಚಾರನ ಅವರು ಪೊಲೀಸ್ ಹೇಳಿರುವಂಥದ್ದು. ಆದರೆ ಒಂದನ್ನು ಗಮನಿಸಬೇಕಾಗತ್ತೆ, ಇಲ್ಲಿ A1 ಆರೋಪಿಯಾಗಿರೋದು ಯಾರು? ದರ್ಶನ್ ಅವರ ಆಪ್ತ ಗೆಳತಿ ಪವಿತ್ರ ಗೌಡ. A2 ಆರೋಪಿಯಾಗಿರೋದು ಯಾರು? ದರ್ಶನ್. ಹಾಗಾಗಿ ಇಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಇವರೇ ಅದಕ್ಕೆ ಕಾರಣ ಆಗಿರೋದು, ಇವರೇ ಮೇನ್ ಅನ್ನೋದಲ್ಲಿ ಗೊತ್ತಾಗುತ್ತೆ. A1 A2 ಆರೋಪಿ ಅಂದ ತಕ್ಷಣ ಗೊತ್ತಾಗೋದನ್ನ ಅದ್ರ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳುವಂಥ ವಿಚಾರಣೆ. ಸೊ ಇವರೇ ಮೇನ್ ಆಗಿ ಇರುವಂಥದ್ದು ಅನ್ನೋದೀಗ ಗೊತ್ತಾಗಿರುವಂಥದ್ದು. ಅಂದ್ರೆ ನನಗೆ ಆ ವ್ಯಕ್ತಿಯ ಚಿತ್ರವನ್ನು ನೋಡಿದಾಗ ಅಥವಾ ವ್ಯಕ್ತಿಯ ಆ ಕೊಲೆಯಾಗಿರುವಂಥ ನೋಡಿದಂಥ ಸಂದರ್ಭದಲ್ಲಿ ಎಷ್ಟು ಕ್ರೂರಿಗಳು ಇರಬೇಕಪ್ಪ ಇವರೆಲ್ಲ ಅಂತ. ಸುಮಾರು 13 ಜನ ಸೇರ್ಕೊಂಡು ಆ ವ್ಯಕ್ತಿಗೆ ಹೊಡೆದಿರುವಂಥದ್ದು. ಒಬ್ಬೊಬ್ಬ ಒಂದೇ ನೇಟ್ ಹೊಡೆದ್ರು ಕೂಡ 13 ಏಟ್ ಆಗುತ್ತೆ. ಒಬ್ಬೊಬ್ಬ ಒಂದೇ ನೇಟ್ ಹೊಡಿತಾನ, ಒಬ್ಬ ರಾಡಲ್ಲಿ ಹೊಡಿತಾನೆ, ಒಬ್ಬ ಕಲ್ಲಲ್ಲಿ ಹೊಡಿತಾನೆ, ಒಬ್ಬ ಕೈಲಿ ಹೊಡಿತಾನೆ. ಹೇಗೆಲ್ಲ ಅವ್ನಿಗೆ ಹಿಂಸೆ ಕೊಟ್ಟಿರ್ಬೋದು ನೋಡಿ. 13 ಜನ ಸೇರಿಕೊಂಡು ಆ ವ್ಯಕ್ತಿಗೆ ಹಿಂಸೆನ ಕೊಟ್ಟಿರುವಂಥದ್ದು. ಒಂದು ಸಮಯದಲ್ಲಿ ದರ್ಶನ್ ಏನೇ ಹೇಳಿರಲಿ, ಈಗ CCTV ಇರುವಂಥದ್ದು ಅಥವಾ ಅಲ್ಲಿನ ತಾಂತ್ರಿಕ ವ್ಯವಸ್ಥೆ ಏನೇನಿದೆ ಅದೆಲ್ಲದೂ ಕೂಡ ಈಗ ದರ್ಶನ್ ವಿರುದ್ಧವಾಗಿ ನಿಂತಿರೋದನ್ನ ನಾವು ಗಮನಿಸ್ತಾ ಇದ್ವಿ.
ಆ ಒಂದು ಸಮಯದಲ್ಲಿ ದರ್ಶನ್ ಅವರ ಕಾರ್ ಏನಿದೆ ಆ ಒಂದು ಶೆಡ್ಗೆ ಹೋಗಿ ಬರುವಂತ ಕೆಲಸವನ್ನ ಮಾಡಿರೋದನ್ನ ನಾವೀಗ ದೃಶ್ಯಗಳಲ್ಲಿ ನಿಮಗೆ ಕಂಪ್ಲೀಟ್ ವಿಚಾರನ ಅಂದ್ರೆ ಬೆಳಗ್ಗೆಯಿಂದ ತೋರಿಸಿದ್ದೀವಿ. ಏನಾಗಿದೆ, ಬಂದಿದ್ರು ಇಲ್ವೋ ಅನ್ನೋದನ್ನ. ಸೊ ಹಾಗಾಗಿ ತಪ್ಪಿಸ್ಕೊಳ್ಳುವಂತ ಚಾನ್ಸೇ ಇಲ್ಲ ಅನ್ನೋದು ಗೊತ್ತಾಗಿದೆ. ಇನ್ನ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನ್ ದರ್ಶನ್ ಅವರು ಏನು ಅಲ್ಲಿ ಆ ಒಂದು ವಿಚಾರಣೆ ಇದ್ರು ಅಲ್ಲೇ ಎಲ್ಲ ವ್ಯವಸ್ಥೆನ ಮಾಡಿದ್ರು. ಏಕೆಂದ್ರೆ ತಮಗೆ ಎದೆ ನೋವು ಬರ್ತಾ ಇದೆ. ಸತೀಶ್ ಮತ್ತೆ ಮಾತಾಡೋಣ. ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ದರ್ಶನ್ ಅಂಡ್ ಗ್ಯಾಂಗ್ ಹಾಜರಾಗಿದೆ. ಕೋರ್ಟ್ಗೆ ದರ್ಶನ್ ಹಾಗೆ ಗ್ಯಾಂಗ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರು ಪಡಿಸಲಿದ್ದಾರೆ. ದರ್ಶನ್ಗೆ ಜೈಲು, ಪೊಲೀಸ್ ಕಸ್ಟಡಿಯೋ. ಕೆಲವೇ ಹೊತ್ತಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಭವಿಷ್ಯ ನಿರ್ಧಾರ. ಕೆಲವೇ ಹೊತ್ತಲ್ಲಿ ದರ್ಶನ್ ಭವಿಷ್ಯ ನಿರ್ಧಾರವಾಗುತ್ತೆ. ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾಗ್ತಾರೆ ದರ್ಶನ್ ಅಂಡ್ ಗ್ಯಾಂಗ್.